12ನೇ ಸೀಸನ್ ಗೆದ್ದ ಅಭ್ಯರ್ಥಿ ಪಡೆದಿರೋದು 1-2 ಕೋಟಿ ಓಟ್ ಅಲ್ಲ, ಬದಲಾಗಿ ಬರೋಬ್ಬರಿ 37 ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಜಯವನ್ನ ಸಾಧಿಸಿದ್ದಾರೆ. ಇದನ್ನ ಹೇಳಿದ್ದು ಬೇರಾರೂ ಅಲ್ಲ, ಖುದ್ದು ಕಿಚ್ಚ ಸುದೀಪ್. ಹಾಗಾದ್ರೆ ಈ ನಂಬರ್ಸ್ನ ಅಸಲಿ ಸತ್ಯ ಏನು? ಈ ಸೀಸನ್ನಲ್ಲಿ 37 ಕೋಟಿಗೂ ಅಧಿಕ ಮತವನ್ನ ಗಳಿಸಿ ಗೆಲ್ಲೋದು ಯಾರು? 2ನೇ ಸ್ಥಾನ ಪಡೆದು ಈ ಬಿಗ್ ಬಾಸ್ ಸೀಸನ್ನ ರನ್ನರ್ ಆಗೋ ಸ್ಪರ್ಧೆ ಪಡೆದಿರೋ ಓಟ್ ಎಷ್ಟು ಅನ್ನೋದನ್ನ ಡೀಟೇಲ್ ಆಗಿ ವಿವರಿಸ್ತೀವಿ ನೋಡಿ. ಇನ್ನೇನು ಕೆಲವೇ ಗಂಟೆಯಲ್ಲೇ ಬಿಗ್ ಬಾಸ್ ಫಿನಾಲೆ ನಡೆಯಲಿದ್ದು, ಕಿಚ್ಚ ಸುದೀಪ್ ಇವತ್ತು ಫ್ರೀ ಫಿನಾಲೆಯನ್ನ ನಡೆಸಿಕೊಟ್ರು. ಇವತ್ತಿನ ಫ್ರೀ ಫಿನಾಲೆಯಲ್ಲಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದ ಬಿಗ್ ಬಾಸ್ ಟ್ರೋಫಿಯನ್ನ ಅನಾವರಣ ಮಾಡಲಾಗಿತ್ತು. ಅದ್ಭುತವಾಗಿ ಕಾಣುವ ಈ ಟ್ರೋಫಿಯನ್ನ ನೋಡಿ ಮನೆಯಲ್ಲೇ ಉಳಿದುಕೊಂಡ 6 ಮಂದಿಯೂ ಶಾಕ್ ಆಗಿದ್ದಾರೆ. ಶಾಕ್ ಜೊತೆಗೆ ಖುಷಿಯೂ ಆಗಿದ್ದಾರೆ. ಈ ನಡುವೆ ಮನೆಗೆ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಮನೆಯೊಳಗಿದ್ದ ಎಲ್ಲ ಸ್ಪರ್ಧಿಗಳಿಗೂ ಅಚ್ಚರಿಯ ವಿಚಾರವೊಂದನ್ನ ರಿವೀಲ್ ಮಾಡಿದ್ದಾರೆ. ಕಿಚ್ಚನ ಆ ಮಾತು, ಆ ನಂಬರ್ಸ್ ಕೇಳಿಯೇ ಮನೆ ಮಂದಿ ಶಾಕ್ ಆಗಿದ್ದಾರೆ. ಕಳೆದ ಸೀಸನ್ ಗೆದ್ದ ವಿನ್ನರ್ಗೆ ಒಟ್ಟು 5 ಕೋಟಿಗೂ ಅಧಿಕ ಮತಗಳು ಬಿದ್ದಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಕ್ರೇಜ್ ಸೃಷ್ಟಿಯಾಗಿದೆ. ಹೀಗಾಗಿ ಈ ಬಾರಿ ವಿನ್ನರ್ಗೆ ಎಷ್ಟು ಓಟ್ ಬಂದಿರಬಹುದು ಅಂತ ಸ್ಪರ್ಧಿಗಳಿಗೆ ಸುದೀಪ್ ಪ್ರಶ್ನೆಯನ್ನ ಇಟ್ರು. ಆಗ ರಘು 12ರಿಂದ 13 ಕೋಟಿ ಓಟ್ ಬಂದಿರಬಹುದು ಎಂದ್ರು. ಇಲ್ಲಿ 8ರಿಂದ 10 ಕೋಟಿ ಅಂದ್ರು. ಆದ್ರೆ ಇವರೆಲ್ಲರ ಊಹೆ ಸಂಪೂರ್ಣ ಸುಳ್ಳಾಗಿತ್ತು. ಅಸಲಿ ನಂಬರ್ ಎಷ್ಟು ಅನ್ನೋದನ್ನ ಕಿಚ್ಚ ಸುದೀಪ್ ಬೆಚ್ಚಿಟ್ಟಾಗ ಇಡೀ ಮನೆ ಒಂದು ಕ್ಷಣ ಆಶ್ಚರ್ಯಕ್ಕೆ ಕಾರಣವಾಯಿತು. ಅದಕ್ಕೆ ಕಾರಣ ನಿನ್ನೆ ರಾತ್ರಿ 10 ಗಂಟೆವರೆಗೂ ಬಂದಿರುವ ಓಟ್ಗಳು ಎಷ್ಟು ಅನ್ನೋದನ್ನ ಸುದೀಪ್ ಮಾಡಿದ್ರು. ಅದರ ಅನ್ವಯ ಮೊದಲನೇ ಸ್ಥಾನವನ್ನ ಪಡೆಯುವ ಅಭ್ಯರ್ಥಿಗೆ ಬಂದಿರೋದು 37 ಕೋಟಿಗೂ ಅಧಿಕ ಓಟ್ಗಳು. 2ನೇ ಸ್ಥಾನ ಬಹಳ ಅಂತರ ಕಮ್ಮಿ ಇದೆ ಅಂತ ಕೂಡ ಕಿಚ್ಚ ಹೇಳಿದ್ರು. ಇದು ನಿನ್ನೆ ರಾತ್ರಿ 10 ಗಂಟೆವರೆಗೂ ಬಂದ ಮತಗಳಷ್ಟೇ. ಇದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ 37 ಕೋಟಿ ಓಟ್ ಪಡೆದಿದ್ದು ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಅಂದಹಾಗೆ ಕಳೆದ ಸೀಸನ್ ನಲ್ಲಿ ಹನುಮಂತ ವಿನ್ನರ್ ಆಗಿದ್ರು. ಅವರು ದಾಖಲೆಯ 5.23 ಕೋಟಿ ಮತಗಳನ್ನ ಪಡೆದುಕೊಂಡಿದ್ದಾರೆ. ಇದು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಸ್ಪರ್ಧಿಯೊಬ್ಬರು ಪಡೆದ ಅತಿ ಹೆಚ್ಚು ಮತಗಳ ದಾಖಲೆ ಆಗಿದೆ. ರನ್ನರ್ ಅಪ್ ಆಗಿದ್ದ ತ್ರಿವಿಕ್ರಮ್ ಸುಮಾರು 2 ಕೋಟಿಗೂ ಅಧಿಕ ವೋಟ್ಗಳನ್ನ ಪಡೆದಿದ್ರು. ಇದೀಗ ಈ ಎಲ್ಲ ದಾಖಲೆಗಳು ಉಡೀಸಾಗಿದೆ. ಇದೀಗ ಈ ಸೀಸನ್ ವಿನ್ ಆಗುವ ಆ ಸ್ಪರ್ಧೆ ಎಲ್ಲಾ ದಾಖಲೆಗಳನ್ನ ಉಡೀಸ್ ಮಾಡಿದಂತೆ ಆಗಲಿದೆ. ಈ ನಂಬರ್ನ ಸ್ವರ ಬಿಡ್ತಾ ಇದ್ದಂತೆ ಹಲವು ಚರ್ಚೆಗಳು ಆರಂಭವಾಗಿವೆ. ಗಿಲ್ಲಿನೇ ವಿನ್ನರ್ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರು. ಧ್ರುವಂತು ಮಿಡ್ ವೀಕ್ ನಲ್ಲಿ ಎಲಿಮಿನೇಟ್ ಆದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಧನುಷ್, ಅಶ್ವಿನಿ, ಗಿಲ್ಲಿ, ರಕ್ಷಿತಾ, ರಘು, ಕಾವ್ಯ ಉಳಿದುಕೊಂಡಿದ್ದಾರೆ. ಇವರೆಲ್ಲರೂ ಫೈನಲಿಸ್ಟ್ ಆಗಿದ್ದು, ಇವರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರಲಿದೆಯೋ ಅವರೇ ಈ ಸೀಸನ್ ನ ವಿನ್ನರ್. ಹೊರಗಿರೋ ಕ್ರೇಜ್ ನೋಡಿದ್ರೆ ಗಿಲ್ಲಿಯೇ ವಿನ್ನರ್ ಅಂತ ಹಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಇನ್ನು ಕೆಲವರು ರಕ್ಷಿತಾ ಶೆಟ್ಟಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಅಶ್ವಿನಿ ಗೌಡ ಕೂಡ ವಿನ್ನರ್ ರೇಸ್ ನಲ್ಲಿ ಮುಂದೆ ಬಂದಿದ್ದಾರೆ. ನಿಮ್ ಪ್ರಕಾರ 37 ಕೋಟಿ ಓಟ್ ಪಡೆದ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ.